ಸರಣಿ ಸಭೆ ಮುಗಿದ್ರು ಡೆಲ್ಲಿಯಲ್ಲಿ ಠಿಕಾಣಿ ಹೂಡಿದ ಡಿಕೆ ಶಿವಕುಮಾರ್. ಈಗ ಆಲ್ರೆಡಿ ಸರಣಿ ಸಭೆಗಳೆಲ್ಲವೂ ಕೂಡ ದೆಹಲಿಯಲ್ಲಿ ಮುಗಿದಿದೆ. ಆದ್ರೂ ಕೂಡ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಇಂದು ಸೋನಿಯಾ, ರಾಹುಲ್, ಪ್ರಿಯಾಂಕಾ ಭೇಟಿಯಾಗುವ ಸಾಧ್ಯತೆಗಳು ಕೂಡ ಇದ್ದಾವೆ. ಇನ್ನು ಡಿಕೆಶಿ ಪರ ಸದ್ಯಕ್ಕೆ ಬ್ಯಾಟ್ ಬೀಸಿ ಸಿಎಂ ಸ್ಥಾನ ಕೊಡಿಸಿರುವ ಪ್ರಿಯಾಂಕಾ ಭೇಟಿ ಮಾಡಿ ಧನ್ಯವಾದವನ್ನ ಸಲ್ಲಿಸಲಿರುವ ಡಿಕೆ ಶಿವಕುಮಾರ್ ಅವರು. ಇದೇ ಕಾರಣಕ್ಕೆ ದೆಹಲಿಯಲ್ಲಿ ಉಳಿದಿರುವ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಆಲ್ರೆಡಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಆದರೆ ಡೆಲ್ಲಿಯಲ್ಲೇ ಈಗ ಡಿಕೆ ಶಿವಕುಮಾರ್ ಅವರು ವಾಸ್ತವ್ಯವನ್ನ ಹೂಡಿದ್ದಾರೆ. ಇವತ್ತು ಸೋನಿಯಾ, ರಾಹುಲ್, ಪ್ರಿಯಾಂಕಾ ಅವರನ್ನ ಭೇಟಿ ಮಾಡಲಿದ್ದಾರೆ. ಡಿಕೆಶಿ ಪರ ಬ್ಯಾಟ್ ಬೀಸಿ ಸಿಎಂ ಸ್ಥಾನವನ್ನ ಪ್ರಿಯಾಂಕಾ ಅವರು ಕೊಡಿಸಿದ್ರು. ಇನ್ನು ಭೇಟಿ ಮಾಡಿ ಧನ್ಯವಾದವನ್ನು ಕೂಡ ಸಲ್ಲಿಸಲಿರುವ ಡಿಕೆ ಶಿವಕುಮಾರ್ ಅವರು ಒಂದು ಕೃತಜ್ಞತಾ ಭಾವದಲ್ಲಿ ಸದ್ಯಕ್ಕೆ ಧನ್ಯವಾದವನ್ನು ಕೂಡ ಸಲ್ಲಿಕೆ ಮಾಡಲಿದ್ದಾರೆ. ಸಿಎಂ ಆಗಲೇಬೇಕು ಅಂತ ಬಹಳ ಪ್ರಯತ್ನಗಳಾಗಿತ್ತು. ಈ ಒಂದು ಸ್ಥಾನವನ್ನ ಕೊಡಿಸುವಲ್ಲಿ ಪ್ರಿಯಾಂಕಾ ಅವರ ಒಂದು ಪಾತ್ರ ಕೂಡ ಬಹಳ ಮಹತ್ವದ್ದು. ಹಾಗಾಗಿ ಅವರಿಗೆ ಧನ್ಯವಾದವನ್ನ ತಿಳಿಸ್ಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಈಗ ದೆಹಲಿಯಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ. ಆಲ್ರೆಡಿ ಸಿದ್ದರಾಮಯ್ಯ ಅವರ ಜೊತೆ ಕೆಲವೊಂದಿಷ್ಟು ಶಾಸಕರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಅವರು ಮಾತ್ರ ಈಗ ದೆಹಲಿಯಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ, ಜೊತೆಗೆ ಸೋನಿಯಾ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡ್ತಾರೆ, ಪ್ರಿಯಾಂಕಾ ಅವರನ್ನು ಕೂಡ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದವನ್ನ ಅರ್ಪಿಸುವ ಸಾಧ್ಯತೆಗಳು ಕೂಡ ಇದ್ದಾವೆ. ಇನ್ನು ನೋಡಬೇಕಾಗುತ್ತೆ. ಸದ್ಯಕ್ಕೆ ಮೇ ಬಿ ನಾಳೆ ವಾಪಸ್ ಆಗ್ತಾರೆ, ಯಾಕೆಂತಂದ್ರೆ ನಾಳೆ ಮಹತ್ವದ ದಿನ ಡಿಕೆ ಶಿವಕುಮಾರ್ ಅವರಿಗೆ. ಹಾಗಾಗಿ ನಾಳೆ ವಾಪಸ್ ಆಗ್ತಾರೆ ಡಿಕೆ ಶಿವಕುಮಾರ್.